ಸ್ನೇಹಿತರೆ, ಪ್ರಿಯಾಂಶಿ ದಿ ಏಂಜಲ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ವಿಶ್ವ ಮೀನುಗಾರಿಕಾ ದಿನಾಚರಣೆ ಅಂದ್ಕೊಂಡು RNS ಗಾಲ್ಫ್ ಮೈದಾನದಲ್ಲಿ ಮುರುಡೇಶ್ವರದಲ್ಲಿ ಮಾಡ್ತಾ ಇರುವಂಥದ್ದು ಫಂಕ್ಷನ್ ಇದು. ಇದಕ್ಕೆ ನಾನು ನನ್ನ ಮಗ ಹೋಗ್ತಾ ಇದ್ದೀವಿ. ನಾವು ಬೇಗನೆ 4 ಗಂಟೆಗೆ ಇಲ್ಲಿಂದ ಹೋಗ್ತಾ ಇದ್ದೀವಿ. ಅಂದರೆ ಕಡೆಗೆ ತುಂಬ ರಶ್ ಆಗೋ ಚಾನ್ಸ್ ಇರೋದ್ರಿಂದ ಈ ರೀತಿ ಹೋಲ್ಡಿಂಗ್ಸ್ ಎಲ್ಲ ಹಾಕಿದ್ದಾರೆ. ಒಳಗಡೆ ದಾರಿಯನ್ನು ತುಂಬ ಸಣ್ಣದಾಗಿದೆ, ಟ್ರಾಫಿಕ್ ಜಾಮ್ ಅಂತೂ ತುಂಬಾ ಇದೆ. ಈಗ ಬನ್ನಿ, ನಾವು ಬಂದಿದ್ದೀವಿ. ಈ ರೀತಿ ನೋಡಿ, ಹೊರಗಡೆ ಈ ರೀತಿ ಕಾಣಿಸುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಮುದ್ದಾದ ಒಂದು ಕಮೆಂಟನ್ನು ಡ್ರಾಪ್ ಮಾಡಿ. ಬನ್ನಿ. ವಿಶಾಲವಾದಂಥ ಈ ಒಂದು ಗ್ರೌಂಡಲ್ಲಿ ನಿಮ್ಗೆ ಎಷ್ಟು ನೋಡಿದ್ರೂ ಪ್ರದರ್ಶನ ಮೇಳನೇ ಕಾಣುತ್ತೆ. ತುಂಬಾ ದೊಡ್ಡದಾಗಿದೆ ಈ ಪ್ಲೇಸ್ ಅಂತ. ಇಲ್ಲಿ ತುಂಬ ವೆರೈಟೀಸ್ ಫಿಶ್ ಇಟ್ಟಿದ್ದಾರೆ. ಕೆಲವೊಂದ್ರಲ್ಲಿ ಅದ್ರ ಹೆಸರು ಇರಲಿಲ್ಲ, ನಾನು ಅದಕ್ಕೆ ನಿಮಗೆ ಶೋ ಮಾಡ್ತಾ ಇಲ್ಲ. ಕೆಲವೊಂದು ಹೆಸರಿದೆ, ಆಯಿತಾ. ಇಲ್ಲಿಗ ನೀವು ಫಿಶ್ ಐಟಮ್ಗೆ ಪ್ರಾಡಕ್ಟನ್ನು ಸೇಲ್ ಮಾಡೋದನ್ನು ನೋಡ್ತಾ ಇರ್ಬೋದು. ಇದೆಲ್ಲ ಮೀನಿನ ಚಟ್ನಿ ಪುಡಿ, ಮೀನಿನ ಉಪ್ಪಿನಕಾಯಿ, ಈ ರೀತಿ ಪ್ರಾಡಕ್ಟ್ಸು. ಮತ್ತು ಹಾಗೆಯೇ ಸಮುದ್ರದಲ್ಲಿ ಉಪಯೋಗಿಸುವಂಥ ಕೆಲವೊಂದು ಉಪಕರಣಗಳನ್ನು ಮತ್ತು ಜ್ಯುವೆಲರಿ ಮಾಡಿದ್ದು
ಜ್ಯುವೆಲರಿ ಎಲ್ಲ ಸೇಲಿಗಂತ ಇಟ್ಟಿದ್ರು. ಜಲಚರ ಜೀವಿಗಳನ್ನು ಹಾಗೆಯೇ ಪ್ರದರ್ಶನಕ್ಕಂತ ಇಟ್ಟಿದ್ರು. ಸಮುದ್ರದಲ್ಲಿರುವಂಥ ಜಲಚರ ಜೀವಿಗಳು ಹಾಗೆಯೇ ಫಿಶ್ಗಳ ಬಗ್ಗೆ ಮಾಹಿತಿ ಸಹಿತ ನೀಡ್ತಾರೆ. ಇನ್ನು ನಾವು ಪ್ರದರ್ಶನ ಎಲ್ಲ ನೋಡಿ ಹೊರಗಡೆ ಬಂತಂದರೆ ಫುಡ್ ಸ್ಟಾಲ್ ಸಿಗುತ್ತೆ ನಿಮಗೆ. ಸೀ ಫುಡ್ ಐಟಮ್ಸು ಹಾಗೆಯೇ ಅದರಲ್ಲೂ ತುಂಬ ವೆರೈಟೀಸ್ ಇರುತ್ತೆ. ಸೀ ಫುಡ್ಡಲ್ಲೂ ಫಿಶ್ ಫ್ರೈಸು, ಫಿಶ್ ಕಬಾಬು, ಹಾಗೆ ವೆಜ್ಸ್ ಕೂಡ ಇದೆ. ಇನ್ನು ಅಲ್ಲಿ ಕೂತ್ಕೊಂಡು ಅದರ ರುಚಿಯನ್ನು ಸವಿಬಹುದು. ಸೇಲ್ ಆಗಿರೋದ್ರಿಂದ ತುಂಬ ದೊಡ್ಡ ಗ್ರೌಂಡ್ ಇರೋದ್ರಿಂದ ತುಂಬ ಸ್ಪೇಸ್ ಇತ್ತು ಸೇಲ್ ಮಾಡೋರಿಗೆ. ಹಾಗೆಯೇ ಅದನ್ನು ಟೇಸ್ಟ್ ಮಾಡಬೇಕು ಅಂದರೆ ಎಲ್ಲ ಅಚ್ಚುಕಟ್ಟಾದ ವ್ಯವಸ್ಥೆ ಅಂತೂ ಇತ್ತು. ಫುಡ್ ಸ್ಟಾಲ್ ಎಲ್ಲ ನೋಡಿ ಈಗ ನಾವು ಫಂಕ್ಷನ್ ನಡೆಯುತ್ತಿರುವಂಥ ಗ್ರೌಂಡಿಗೆ ಬಂದಿದ್ದೀವಿ. ಪಕ್ಕದಲ್ಲೇ ಇದೆ ಗ್ರೌಂಡ್ ಅನ್ನೋದು ಫಂಕ್ಷನ್ನು. ಇಲ್ಲಿ ನಿಮಗೆ ಕೃಷಿ ಬಗ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀಡ್ತಾ ಇದ್ದರು. ಹಾಗೆಯೇ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಓವರಾಲ್ ಎಲ್ಲ ರೀತಿಯ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು, ಡಿಪಾರ್ಟ್ಮೆಂಟ್ಸನ್ನು ಕಳಿಸಿ ಅವರಿಂದ ವಿಶೇಷವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದರು. ಆರ್ಕೆಸ್ಟ್ರಾ ಎಲ್ಲ ನೈಟ್ 7 o'clock ನಂತರನೇ ಸ್ಟಾರ್ಟ್ ಆಗೋದು. ಜನ ಎಲ್ಲ 6 o'clock ಆದ ನಂತರ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ತುಂಬ ರಶ್ ಆಗುತ್ತೆ ಅಂತ ಮತ್ತು ನಾನೀಗ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯ್. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ.